ಶರಣು ಶರಣು ಯೋಗಮಯಿ ಸತ್ಯಮೇಧಾವಿ ಸಂಚಾರಿ ಶಾಲಾ ಅಭಿಯಾನದ ಮೂಲಕ ಮಹಾರಾಷ್ಟ್ರದ ಗಡಿನಾಡಿನ ಜತ್ಭಾಗದ ಸರಕಾರಿ ಕನ್ನಡ ಶಾಲೆಗಳಿಗೆ ಶಿಕ್ಷಣ ವ್ಯವಸ್ಥೆಯ ಜೊತೆಗೆ ಸಂಸ್ಕಾರವನ್ನು ತಲುಪಿಸುವ ಈ ಪ್ರಣಾಳಿಯಲ್ಲಿ ಈ ದಿನದ ವಿಷಯ ರಾಮನಾಗಿ ರಾಮನ ಸೇವಿಸು. ರಾಮನಾಗುವುದು, ರಾಮನಾಗದೆ ರಾಮನ ತಿಳಿಯಲಾಗದು. ರಾಮನಾಗದೆ ರಾಮನ ಪೂಜಿಸಲರಿಯರು. ರಾಮನಾಗದೆ ರಾಮನ ಸೇವಿಸುವುದು ಸಾಧ್ಯವಿಲ್ಲ. ಆದರೆ ರಾಮನಾಗುವುದು ಹಾಗೆಂದರೇನು? ರಾಮನಾಗುವುದು ಯಾರು ರಾಮ? ದಶರಥನ ಕಂದ ರಾಮ. ದಶರಥ ಎಂದರೆ 10 ಇಂದ್ರಿಯಗಳ ಸವಾರಿ ಮಾಡಿಕೊಂಡಿರುವ ಆನಂದ ಸ್ವರೂಪ. ಅವನು ರಾಮ. ಇನ್ನು ಯಾರು ರಾವಣ? 10 ಇಂದ್ರಿಯಗಳಿಂದ ಸವಾರಿ ಮಾಡಿಸಿಕೊಳ್ಳುವವ. ರಾವಣನ ಮೇಲೆ 10 ಇಂದ್ರಿಯಗಳ ಸವಾರಿ ಇದೆ. ರಾಮ 10 ಇಂದ್ರಿಯಗಳ ಮೇಲೆ ಸವಾರಿ ಮಾಡಿಕೊಂಡಿದ್ದಾನೆ. ಇದೇ ರಾಮ ಮತ್ತು ರಾವಣರಿಗೆ ಇರುವಂತಹ ವ್ಯತ್ಯಾಸ. ಇನ್ನು ಈ 10 ಇಂದ್ರಿಯಗಳು ಯಾವುವು? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಇವುಗಳನ್ನು ಸವಾರಿ ಮಾಡುವುದು ಅಂದರೇನು? ಸವಾರಿ ಮಾಡುವುದು ಅಂದರೆ ಕರ್ಮೇಂದ್ರಿಯಗಳು ಯಾರ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿವೆ ಆ ಜ್ಞಾನೇಂದ್ರಿಯಗಳನ್ನು ಸುಶಿಕ್ಷಿತಗೊಳಿಸುವುದು. ನಮ್ಮ ಕಾಲುಗಳ ನಡೆ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಸಂಬಂಧಿಸಿದ ಜ್ಞಾನೇಂದ್ರಿಯದ ನೋಟವನ್ನು ನಾವು ಸುಶಿಕ್ಷಿತಗೊಳಿಸಬೇಕು. ಏನನ್ನ ನೋಡಬೇಕು ಅಂತ ಜ್ಞಾನೇಂದ್ರಿಯವಾದ ಕಣ್ಣಿಗೆ ಶಿಕ್ಷಣ ನೀಡಿದರೆ ಯಾವ ಕಡೆಗೆ ನಡೆದುಕೊಂಡು ಹೋಗಬೇಕೆಂಬುದು ಕಾಲುಗಳಿಗೆ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತದೆ. ಅದೇ ರೀತಿ ಏನನ್ನು ಮಾತನಾಡಬೇಕು ಎಂದು ಬಾಯಿಗೆ ತಿಳಿಯಬೇಕಾದರೆ ಕಿವಿಯಿಂದ ನಾನು ಏನನ್ನು ಕೇಳಿಸಿಕೊಳ್ಳಬೇಕು ಎನ್ನುವುದನ್ನು ಕಿವಿಗೆ ಶಿಕ್ಷಣ ನೀಡಬೇಕು. ಹಾಗೆಯೇ ಕೈಗಳಿಂದ ಯಾವ ಕೆಲಸವನ್ನು ಮಾಡಬೇಕು ಎನ್ನುವುದು ಕೈಗಳಿಗೆ ತಿಳಿಯಬೇಕಾದರೆ ಚರ್ಮದಿಂದ ಏನನ್ನು ಸ್ಪರ್ಶಿಸಬೇಕು ಎಂಬುದು ತಿಳಿಯಬೇಕು. ಆ ರೀತಿಯ ಶಿಕ್ಷಣವನ್ನು ಚರ್ಮಕ್ಕೆ ನೀಡಬೇಕು. ಹಾಗೆಯೇ ಗುದ ಮಲವಿಸರ್ಜನೆ ಸಕ್ಷಮವಾಗಿರಬೇಕಾದರೆ ತನ್ನ ಮೂಗಿನಿಂದ ಯಾವ ರೀತಿಯ ಪರಿಮಳವನ್ನು ಆಘ್ರಾಣಿಸಬೇಕು ಎನ್ನುವ ಶಿಕ್ಷಣವನ್ನು ಮೂಗಿಗೆ ನೀಡಬೇಕು. ಅದೇ ರೀತಿ ಜನನೇಂದ್ರಿಯಗಳು ಸಕ್ಷಮವಾಗಿ ಕೆಲಸ ಮಾಡಬೇಕು. ಯಾವುದೇ ಲೈಂಗಿಕ ಅಪರಾಧಗಳು ನನ್ನಿಂದ ಸಂಭವಿಸಬಾರದು ಎಂದರೆ ನಾಲಿಗೆ ರುಚಿಯ ಗ್ರಹಿಸುವಲ್ಲಿ ಅದಕ್ಕೆ ಸರಿಯಾದ ಶಿಕ್ಷಣವನ್ನು ನೀಡುವಂತಾಗಬೇಕು. ಹಾಗಾದರೆ ಈ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ನಡುವೆ ಇಂತಹ ಒಂದು ಅನನ್ಯ ಸಂಬಂಧವಿದೆ. ಇವೆಲ್ಲವೂ ಕೂಡ ನಿಯಂತ್ರಿಸಲ್ಪಡುವುದು ಯಾರಿಂದ? ಅವನೇ ರಾಮ. ಆ ಆನಂದವೇ ರಾಮ. ಇನ್ನು ರಾಮನ ಸಹೋದರರು ಲಕ್ಷ್ಮಣ ಮನಾನಂದ, ಭರತ ಆತ್ಮಾನಂದ, ಶತ್ರುಘ್ನ ಬ್ರಹ್ಮಾನಂದ,
ರಾಮ ಸೀತೆಯೊಡನೆ ಮದುವೆಯಾದಾಗ ಆತನಿಗೆ ಜ್ಞಾನಾನಂದ ಪ್ರಾಪ್ತಿಯಾಯಿತು. ಆದರೆ ಆ ಜ್ಞಾನವು ಅಜ್ಞಾನದ ಆವರಣ ಕಾರಣದಿಂದ ಅಪಹರಿಸಲ್ಪಟ್ಟಿತು. ಅವನೇ ರಾವಣ. ಅಜ್ಞಾನದ ಆವರಣವೇ ರಾವಣ. ನಿಮಗೊಂದು ಕತೆ ಗೊತ್ತಿರಬಹುದು. ರಾಮ ಚಿಕ್ಕವನಿರುವಾಗ ಆಕಾಶದಲ್ಲಿರುವ ಚಂದ್ರ ಬೇಕು ಅಂತ ಹಠ ಹಿಡಿದನಂತೆ. ಈಗಿನ ಕಾಲದ ಮಕ್ಕಳು ಗೊಂಬೆ ಬೇಕು ಅಂತ ಹಠ ಹಿಡಿದ್ರೆ ಆತ ಆಕಾಶದಲ್ಲಿರುವ ಚಂದ್ರನೇ ಬೇಕು ಎಂದು ಹಠ ಮಾಡಿದನಂತೆ. ಆಗ ತಾಯಿ ಕೌಶಲ್ಯೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಆ ಚಂದ್ರನ ಪ್ರತಿಬಿಂಬವನ್ನು ತೋರಿಸಿ, ನೋಡು ಚಂದ್ರನನ್ನು, ಸಿಕ್ಕು ಬಿಟ್ಟ ಅಂತ ಹೇಳಿದ್ಲಂತೆ. ಈ ರೀತಿನಲ್ಲಿ ನಮ್ಮೊಳಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಇರುವಂತಹ ಪ್ರತಿಫಲಿತ ಬಿಂಬ ಕಾರಣ ಶರೀರದ ನಿದ್ರಾವಸ್ಥೆಯಲ್ಲಿ ತೋರುವ ಆನಂದ, ಅದು ಪ್ರತಿಫಲಿತ ಆನಂದ. ಹೇಗೆ ಪಾತ್ರೆಯಲ್ಲಿ ನೀರಿನಲ್ಲಿ ಪ್ರತಿಫಲಿತ ಚಂದ್ರನೋ ಹಾಗೆ ಕಾರಣ ಶರೀರದ ನಿದ್ರಾ ಅವಸ್ಥೆಯ ಒಂದು ಆನಂದ, ಅದು ಪ್ರತಿಫಲಿತ ಆನಂದ. ಈ ಆನಂದವೇ ರಾಮ. ಈ ಕಾರಣ ಶರೀರ ಅಜ್ಞಾನದಿಂದ ಆವೃತವಾಗಿದೆ. ಆ ಅಜ್ಞಾನವನ್ನು ಭಂಗಗೊಳಿಸುವುದೇ ಸೀತೆಯನ್ನು ಪಡೆದುಕೊಳ್ಳುವ ರೀತಿ. ಸೀತೆಯನ್ನು ಗೆಲ್ಲುವುದು, ಸೀತೆಯೊಂದಿಗೆ ಸಂಸಾರ ಮಾಡುವುದು, ಸೀತೆ ಅಪಹೃತವಾದಾಗ ಅವಳನ್ನು ಯುದ್ಧ ಮಾಡಿ ಮರಳಿ ತಂದುಕೊಳ್ಳುವುದು, ಇದೆಲ್ಲ ಈ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವ ರೀತಿಯ ಒಂದು ಸಾಹಸದ ಹೆಜ್ಜೆಯಾಗಿವೆ. ಈ ಕಾರಣ ಶರೀರವನ್ನೇ ಅಯೋಧ್ಯಪುರ ಅಂತ ಹೇಳೋದು. ಅಯೋಧ್ಯ ಅಂದರೆ ಯುದ್ಧ ಬೇಕಿಲ್ಲ. ಆದರೆ ರಾಮನ ಜೀವನದಲ್ಲಿ ಯುದ್ಧವನ್ನು ಹೇಳ್ತಾರಲ್ಲ, ರಾವಣನ ವಿರುದ್ಧ ಯುದ್ಧ ಮಾಡಿ ರಾಮ ರಾವಣನನ್ನು ಸೋಲಿಸಿದ ಅಂತ ಹೇಳ್ತಾರೆ. ಹಾಗಾದರೆ ಅಯೋಧ್ಯೆಯ ಅರ್ಥವೇ ಯುದ್ಧ ಬೇಕಿಲ್ಲ, ಆದರೆ ರಾಮ ಯುದ್ಧ ಮಾಡುತ್ತಾನೆ. ಈ ವಿರೋಧ ಯಾಕೆ ಅಂತಂದರೆ, ರಾಮ ಯುದ್ಧವನ್ನು ಮಾಡ್ತಾನೆ. ಯಾರ ವಿರುದ್ಧ? ರಾವಣನ ವಿರುದ್ಧ ಯುದ್ಧ ಮಾಡೋದಿಲ್ಲ. ರಾಮ ತನ್ನನ್ನು ತಾನು ಗೆಲ್ಲುವುದಕ್ಕೋಸ್ಕರ ಯುದ್ಧ ಮಾಡ್ತಾನೆ, ರಾವಣನನ್ನು ಗೆಲ್ಲೋದಕ್ಕಲ್ಲ. ಇದನ್ನು ಇಲ್ಲಿ ಗಮನಿಸಬೇಕು. ಯುದ್ಧವಿಲ್ಲ, ಅಯೋಧ್ಯೆ ಅಂದರೆ ಯುದ್ಧವಿಲ್ಲ. ಯುದ್ಧವಿಲ್ಲ ಇದರ ಅರ್ಥವೇನು? ವೈರಿ ಹೊರಗಿಲ್ಲ, ರಾವಣ ಹೊರಗಿಲ್ಲ. ಇದರ ಇಂಗಿತವೇ ರಾವಣ ಅಜೇಯ. ರಾವಣ ಎಂದೂ ಸೋಲುವುದಿಲ್ಲ. ಒಂದು ವೇಳೆ ವೈರಿ ಹೊರಗಿದ್ದರೆ ಒಂದು ಸಲ ಸೋಲಬೇಕು, ಒಂದು ಸಲ ಗೆಲ್ಲಬೇಕು. ಯಾವಾಗಲೂ ಗೆಲ್ಲುವುದು ಇದರ ಅರ್ಥವೇನು? ಅದಕ್ಕೆ ಅರ್ಥವೇ ಇರುವುದಿಲ್ಲ. ಹೊರಗಿನ ಯುದ್ಧದಲ್ಲಿ ಯಾವಾಗಲೂ ಗೆಲ್ಲುತ್ತೇನೆ ಎನ್ನುವುದಕ್ಕೆ ಅರ್ಥವಿಲ್ಲ. ಒಮ್ಮೆ ಸೋಲು, ಒಮ್ಮೆ ಗೆಲುವು ಇರಲೇಬೇಕು. ಆದರೆ ರಾಮ ಮಾತ್ರ ಯಾವಾಗಲೂ ಸೋಲುವುದಿಲ್ಲ. ಇದರರ್ಥವೇ ಆತ ಹೊರಗಿನ ರಾವಣನೊಂದಿಗೆ ಯುದ್ಧ ಮಾಡಲಿಲ್ಲ. ತನ್ನೊಳಗಿರುವ ಅಜ್ಞಾನವನ್ನು ಭಂಗಗೊಳಿಸುವ ರೀತಿಯಲ್ಲಿ ಆತ ತನ್ನನ್ನು ತಾನು ಜಯಿಸುವುದಕ್ಕೋಸ್ಕರ ಮಾಡಿದ ಯುದ್ಧವದು. ಇದರ ಪರಿಣಾಮವೇನಾಗುತ್ತದೆ? ಆ ರಾವಣ ಎಲ್ಲಿ ಹೋಗ್ತಾನೆ? ರಾವಣ ರಾಮನ ಸ್ವರೂಪವೇ ಆಗುತ್ತಾನೆ. ನಾವಿವತ್ತು ಹೊರಗಡೆ ರಾವಣ ಇದ್ದಾನೆ, ಹೊರಗಡೆ ಅಯೋಧ್ಯೆ ಇದೆ, ಹೊರಗಡೆ ರಾಮ ಇದ್ದಾನೆ ಅಂದ್ಕೊಂಡು ರಾಮ ರಾವಣರ ಯುದ್ಧವನ್ನು ಬಣ್ಣಿಸ್ತಾ ರಾಮಕಥೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದ
ನಮಗೆ ರಾಮರುಗಳು ಸಿಗ್ತಾ ಇದ್ದಾರಾ, ಎಲ್ಲ ಕಡೆಗೂ ರಾವಣರುಗಳು ಕಾಣ್ತಿದ್ದಾರ? ನೋಡಿ, ನಾವು ಮಂಡನೆ ಮಾಡುವ ರೀತಿ ತಪ್ಪಾಗಿದೆ. ನಮ್ಮ ಬೋಧನೆ ಮತ್ತಷ್ಟು ಅಜ್ಞಾನವನ್ನು ಆವರಣ ಮಾಡ್ತಾ ಇದೆ ಬಿಟ್ಟರೆ, ಆ ಆವರಣವನ್ನು ಭಂಗಗೊಳಿಸುವ ರೀತಿಯ ಮಾತುಗಳು ನಮ್ಮಿಂದ ಬರ್ತಿಲ್ಲ. ನಮ್ಮ ಮಾತು, ಕತೆ, ಪಾಠ, ಪ್ರವಚನಗಳು ನಮ್ಮ ಮೇಲೆ ಮತ್ತೂ ಒಂದಿಷ್ಟು ಅಜ್ಞಾನವನ್ನು ಆವರಣ ಮಾಡುವ ರೀತಿಯಲ್ಲಿ ನಾವು ಕತೆ ಹೇಳ್ತಾ ಇದ್ದೀವಿ, ಪಾಠ ಮಾಡ್ತಾ ಇದ್ದೀವಿ, ಬೋಧನೆ ಮಾಡ್ತಾ ಇದ್ದೀವಿ. ಅದಕ್ಕೆ ರಾಮನ ಸ್ವರೂಪವಾಗುವ ಬದಲಾಗಿ, ರಾಮ ಕಾಣಿಸಿಕೊಳ್ಳುವ ಬದಲಾಗಿ ನಮಗೆ ಎಲ್ಲ ಕಡೆಗೂ ರಾವಣರುಗಳೇ ಕಾಣಿಸಿಕೊಳ್ಳುವಂತಾಗಿದೆ. ಹಠಾತ್ತಾಗಿ ನಾವು ಮರುಪ್ರಯಾಣ ಮಾಡಬೇಕು, ಆತ್ಮಾರಾಮನಂತ ಪ್ರಯಾಣವನ್ನು ಬೆಳೆಸಬೇಕು. ಇದೇ ರಾಮನಾಗಿ ರಾಮನ ಸೇವಿಸುವ ಬಗೆ. ಶರಣು ಶರಣು.